ನಮಸ್ತೆ ಫ್ರೆಂಡ್ಸ್, ಗೃಹಿಣಿ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಉಪಯೋಗಿಸಿ ಬಿಟ್ಟಂತಹ ವೇಲಾಗಲಿ ಅಥವಾ ಸಾರಿಗಳನ್ನಾಗಲಿ ಉಪಯೋಗಿಸಿಬಿಟ್ಟು ಒಂದು ಸುಂದರವಾದಂತಹ ಕಾಲು ಒರೆಸ್ಲಿಕ್ಕಾಗಲಿ ಅಥವಾ ಕೂತ್ಕೊಳ್ಳಿಕ್ಕಾಗಲಿ ಉಪಯೋಗಿಸುವಂತಹ ಮ್ಯಾಟನ್ನು ಮಾಡೋದು ಹೇಗೆ ಅಂತ ವಿವರವಾಗಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಹೊಸ ವ್ಯೂವರ್ಸ್ ಆಗಿದ್ದಲ್ಲಿ ಅಥವಾ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಾನು ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ನೋಡಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ. ವೇಲು ಅಥವಾ ಸಾರಿಗಳನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ಮ್ಯಾಟನ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಕಡೆ ತುದಿಯಿಂದ ಒಂದು 8 ಇಂಚ್ ಅಂತರದಲ್ಲಿ, 8 ಅಂದರೆ ಕರೆಕ್ಟಾಗಿ 8 ಆಗಬೇಕು ಅಂತ ಇಲ್ಲ, ಅಂದಾಜು 7.5 ಇದ್ರೂ ನಡೆಯುತ್ತೆ, 7 ಇದ್ರೂ ನಡೆಯುತ್ತೆ, ಅಥವಾ 8.5 ಆದ್ರೂ ತೊಂದರೆ ಇಲ್ಲ. ಅಂಥದ್ರಲ್ಲಿ ಈ ರೀತಿ ತುದಿ ಕಟ್ ಮಾಡ್ಕೊಳ್ಳಿ. ಅಂದರೆ ತುದಿಗೆ ಪಿಕೋ ಮಾಡಿರ್ತಾರೆ ಅಥವಾ ಈ ರೀತಿ ಲೇಸ್ ಎಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ಇಷ್ಟು ಕತ್ರಿನಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಹೀಗೆ ಕೈನಲ್ಲಿ ಎಳಿತಾ ಹೋಗಿ. ಇನ್ನೊಂದು ತುದಿ ಬರೋಲ್ಲಿವರೆಗೂ ಕೂಡ ಇದೇ ರೀತಿ ಹೀಗೆ ಎಳ್ಕೊಳ್ಳಿ. ಅಂದರೆ ಅಷ್ಟೇ ಅಗಲಕ್ಕೆ, ನೀವೇನು ಒಂದು 8 ಇಂಚ್ ಅಗಲಕ್ಕೇ ಫಸ್ಟ್ ಕಟ್ ಮಾಡಿದ್ರಿ ಅಂದರೆ ಅಷ್ಟೇ ಅಗಲಕ್ಕೆ ಇಲ್ಲಿ ತುದಿವರೆಗೂ ಕೂಡ ಈ ರೀತಿ ಕಟ್ ಆಗತ್ತೆ. ಇಲ್ಲಿ ಎಂಡ್ ಬಂದ ನಂತರ ಇಲ್ಲೂ ಕೂಡ ಪಿಕೋ ಅಥವಾ ಈ ರೀತಿ ಲೇಸ್ ಎಲ್ಲ ಇರುತ್ತೆ, ಹಾಗಾಗಿ ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಪಟ್ಟಿನ ನೀವು ಇದರಲ್ಲಿ ರೆಡಿ ಮಾಡ್ಕೊಳ್ಳಿ. ಒಂದು 3 ಪಟ್ಟಿನ ತೆಗೆದುಕೊಳ್ಳಿ. ಈ ರೀತಿ 3 ಪಟ್ಟಿನ ತೆಗೆದುಕೊಂಡು ಬಿಟ್ಟು ಹೀಗೆ ಒಂದೇ ಸಮ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ದಾರದಿಂದ, ನಾನು ಈ ರೀತಿ ದಾರನ ತೆಗೆದುಕೊಂಡಿದ್ದೆ, ದಾರದಿಂದ ಇದ್ರ ತುದಿಗೆ ಹೀಗೆ ಮಧ್ಯದಲ್ಲಿ ಈ ರೀತಿ ಗಂಟು ಹಾಕ್ಬಿಡಿ. ಅಂದರೆ ಈ ರೀತಿ ಮಾಡೋದ್ರಿಂದ ನೇಯಲಿಕ್ಕೆ ಬಹಳ ಸುಲಭ ಆಗತ್ತೆ. ಮತ್ತು ಈಗ ಏನಿಲ್ಲ ದಾರ ಇರತ್ತಲ್ವ, ಸ್ವಲ್ಪ ಹೀಗೆ ಉದ್ದ ಜಾಸ್ತಿನೇ ಇರಲಿ. ಅಂದರೆ ಈ ಉದ್ದ ಜಾಸ್ತಿ ಇದೆಯಲ್ವ, ಇದನ್ನು ಟೇಬಲ್ ಆಗಲಿ, ಕುರ್ಚಿ ಆಗಲಿ ಅಥವಾ ಸೋಫಾ ಈ ರೀತಿ ಇದ್ರ ಕಾಲುಗಳಿಗೆ ಕಟ್ಕೊಂಡು ಬಿಟ್ರೆ ಬೇಗನೆ ನೇಯಲಿಕ್ಕೆ ಆಗತ್ತೆ. ಇಲ್ಲ ಅಂದರೆ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ನೋಡಿ, ಈಗ ಇದಕ್ಕಿಷ್ಟು ಕಟ್ಟಾದ್ಮೇಲೆ ಈಗ ನಾನು ಹೇಳ್ದಾಗೇನೆ ಸೋಫಾ, ಟೇಬಲ್ ಅಥವಾ ಚೇರಿನ ಕಾಲುಗಳಿಗೆ ಇದನ್ನ ಕಟ್ಕೋಬೇಕು. ತೋರಿಸ್ತೀನಿ. ಈಗ ನಾನು ಇಲ್ಲಿ ಸೋಫಾದ ಕಾಲಿಗೆ ಈ ರೀತಿ ಕಟ್ತಾ ಇದ್ದೀನಿ. ಹೀಗೆ ಕಟ್ಕೊಂಡ್ಬಿಟ್ಟು ಇಲ್ಲಿ 3 ಪದರ ಇದೆಯಲ್ವಾ, 3 ಪದರನು ಹೀಗೆ ಬೇರೆ ಬೇರೆ ಮಾಡ್ಕೊಳ್ಳಿ. ಅಂದರೆ ಈಗ ನಿಮಗೆ ನೇಯಲಿಕ್ಕೆ ಸುಲಭ ಆಗಲಿ ಅಂತ. ನೋಡಿ, ಇನ್ನು ನೀವು ಈ ರೀತಿ ಒಂದು ಪದರನ ಹೀಗೆ ಮಧ್ಯೆ ತೆಗೆದುಕೊಂಡು ಬನ್ನಿ. ಇನ್ನೊಂದು ಈ ಕಡೆ ನೀವು ಕೂದಲನ್ನ ಜಡೆ ಹೆಣಿತೀರಲ್ವ, ಅದೇ ರೀತಿನಲ್ಲೇ ಈಗ ನೀವು ನೇಯ್ತಾ ಹೋಗಬೇಕು. ನೋಡಿ, ಈ ರೀತಿ ಈಗ ಈ ಕಡೆ ಇದನ್ನು ಇಲ್ಲಿ ಒಳಗಡೆ ತರಬೇಕು, ಇದನ್ನು ಹೀಗೆ ಈ ಕಡೆ ತೆಗೆದುಕೋಬೇಕು. ಅದು ಬಹಳ ಉದ್ದ ಇದ್ಬಿಟ್ರೆ ಈ ರೀತಿ ಸ್ವಲ್ಪ ಗಂಟಾದಾಗ ಆಗತ್ತೆ. ಹಾಗಾಗಿ ಈ ರೀತಿ ಒಂದೊಂದು ಪಟ್ಟಿ ಇದೆಯಲ್ವ, ಇದನ್ನು ಹೀಗೆ ಈ ಕಡೆದು ಇಲ್ಲಿ ಮಧ್ಯ ಇರೋದು ಇಲ್ಲಿ ಮಧ್ಯ ಮಾಡ್ಕೊಳ್ಳಿ. ಈ ಕಡೆದು ಈ ರೀತಿ ಹೀಗೆ 3 ಪಾಲು ದೂರ ಇಟ್ಕೊಳ್ಳಿ. ಈಗ ನೋಡಿ, ಈಗ ಈ ಕಡೆ ನೇಯ್ಬೇಕಲ್ವಾ, ಅಂದರೆ ಈ ಕಡೆ ನೇಯ್ದಾಗಿದೆ. ಈ ಕಡೆ ನೇಯುವಾಗ ಹೀಗೆ ಒಂದೇ ಎಳೆನ ಈ ರೀತಿ ನೇಯ್ತಾ ಹೋಗಬೇಡಿ. ಇದನ್ನು ತೊಗೊಂಡ್ಬಿಟ್ಟು ಹೀಗೆ ಮಧ್ಯದಲ್ಲಿ ಇಟ್ಕೋಬೇಕು. ಇದನ್ನ ಈ ಕಡೆ ಸರಿಸಬೇಕು, ಇದು ಮಧ್ಯ ಆಗತ್ತಲ್ವ. ಹೀಗೆ ಈಗ ಈ ಕಡೆ ನೇಯ್ಬೇಕಲ್ವ, ಇದನ್ನ ನೇಯುವಾಗ ಹೀಗೆ ಈ ರೀತಿ ತಗೊಳ್ಳಿ, ಇದನ್ನು ಸರಿಸ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಅಂದರೆ ಸೇಮ್ ಜಡೆ ಹೆಣದಾಗೇನೆ ಹೆಣಿಯೋದು, ಆದರೆ ಇದು ಬಹಳ ಉದ್ದ ಇರೋದ್ರಿಂದ ಡೈರೆಕ್ಟಾಗಿ ಹೀಗೆ ಜಡೆ ಹೆಣದಾಗ ಹೆಣಿತಾ ಹೋಗ್ಬಿಟ್ರೆ ಇಲ್ಲಿ ಗಂಟಾಗಿಬಿಡತ್ತೆ 3 ಸೇರಿಬಿಟ್ಟು. ಹಾಗಾಗಿ ನೋಡಿ, ಈಗ ಈ ಕಡೆ ಇದನ್ನು ಹೀಗೆ ಮಧ್ಯ ತಂದ್ಕೊಳ್ಳಿ, ಇದನ್ನು ಸರಿಸಿ ಇಲ್ಲಿ ಹೀಗೆ ಮಾಡ್ಕೊಳ್ಳಿ. ಈಗ ಇದೇ ರೀತಿಯಲ್ಲೇ ನೀವು ನಿಮಗೆ ಎಷ್ಟು ಬೇಕೋ, ಅಂದರೆ ಬಹಳ ದೊಡ್ಡದಾದ ಮ್ಯಾಟ್ ಬೇಕು ಅಂತಾದರೆ ಜಾಸ್ತಿ ಉದ್ದ ಬೇಕಾಗತ್ತೆ, ಇನ್ನು ಸಣ್ಣ ಮ್ಯಾಟ್ ಸಾಕು ಅಂತಾದಲ್ಲಿ ಕಡಿಮೆ ಸಾಕಾಗತ್ತೆ. ನೀವು ಬೇಕಾದಷ್ಟು ಉದ್ದದ್ದನ್ನು ನೇಯ್ಕೊಳ್ತಾ ಹೋಗಿ.
ಈ ರೀತಿ ತುದಿವರೆಗೆ ನೇಯ್ದಾದ್ಮೇಲೆ ಇನ್ನೊಂದು ಪಟ್ಟಿರೋ ಬಟ್ಟೆ ಅಥವಾ ಬೇರೆ ಕಲರ್ ಇರಲಿ ಅಥವಾ ಸೇಮ್ ಬಟ್ಟೆ ಇರಲಿ, ಸಾರಿನಲ್ಲಾದರೆ ಜಾಸ್ತಿ ಪೀಸಸ್ ಬರುತ್ತೆ, ಅದನ್ನು ಈ ರೀತಿ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಬಿಟ್ಟು ಸೂಜಿ ದಾರ ಇರುತ್ತಲ್ವ, ನಾನು ಒಂದೆಳೆ ಪೊಣಿಸ್ಬಿಟ್ಟು 2 ಎಳೆ ಮಾಡ್ಕೊಂಡಿದ್ದೆ. ಇದನ್ನು ಈ ರೀತಿ ನೇಯ್ತಾ ಇರೋ ಬಟ್ಟೆ ಮುಗಿತಾ ಬಂದ ನಂತರ ಇನ್ನೊಂದು ಕಲರ್ ಬಟ್ಟೆ ಆಗಲಿ ಅಥವಾ ಇದೇ ಕಲರ್ ಬಟ್ಟೆನ ಇನ್ನೊಂದು ಪೀಸನ್ನು ಅಂದರೆ ಈ ರೀತಿ ಮತ್ತೆ 8 ಇಂಚ್ ಆಗುವಷ್ಟೇ ಕಟ್ ಮಾಡಿ ಇಟ್ಕೊಳ್ಳಿ. ಆ ಪೀಸನ್ನು ತೆಗೆದುಕೊಂಡ್ಬಿಟ್ಟು ಒಂದ್ರ ಮೇಲೆ ಒಂದನ್ನು ಪಟ್ಟಿ ಇಟ್ಬಿಟ್ಟು ಸಾದಾ ಹೊಲಿಗೆನ ಹಾಕ್ಕೊಳ್ಳಿ. ನಾನು ಯಾವ ರೀತಿ ಹೊಲಿಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫೇಸ್ಬುಕ್ನಲ್ಲಿ SCA ಕ್ರಿಯೇಷನ್ಸ್ ಅಂತ ನನ್ನ ಪೇಜ್ ಇದೆ. ಆ ಪೇಜಿನ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ ಪೇಜ್ಗೆ ಹೋಗಿ ಅಲ್ಲಿ ನೀವು ಲೈಕ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಅಲ್ಲೂ ಕೂಡ ನಾನು ಯೂಸ್ಫುಲ್ ಆಗುವಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಆ ರೀತಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಲ್ಲೂ ಕೂಡ ವಿಡಿಯೋನ ನೋಡಲಿಕ್ಕೆ ಸಹಾಯ ಆಗತ್ತೆ. ಇದೇ ರೀತಿಯಲ್ಲೇ ನೀವು ಉಳಿದೆರಡು ಪಟ್ಟಿಗೂ ಕೂಡ ಇನ್ನೊಂದು ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ಳಿ. 3 ಹೊಲಿದಾದ್ಮೇಲೆ ನಾನು ಮೊದಲು ಹೇಳ್ದಾಗೇ ಈ ಕಡೆ ಇರೋದನ್ನು ಈ ರೀತಿ ಹೀಗೆ ಈ ಕಡೆ ಸೈಡ್ ಮಾಡ್ಕೊಳ್ಳಿ ಪಟ್ಟಿನ. ಅಂದರೆ ನೇಯಲಿಕ್ಕೆ ನಿಮಗೆ ಸುಲಭ ಆಗತ್ತೆ, ಇಲ್ಲಾಂದರೆ ಗಂಟು ಆಗಿಬಿಡತ್ತೆ. ಇಲ್ಲಿ ಮಧ್ಯೆ ಇರೋದು ಹೀಗೆ ಮಧ್ಯೆ ಇರಲಿ, ತುದಿಗೆ ಇರೋದು ಹೀಗೆ ತುದಿಗೆ, ಅಂದರೆ 3 ಪಾಲು ಬೇರೆ ಮಾಡ್ಕೊಳ್ಳಿ. ಪುನಃ ಈಗ ನಾನು ತೋರಿಸ್ದಾಗೇ ನೋಡಿ ಈ ಕಡೆ ಇದೆಯಲ್ವ, ಇದಿಷ್ಟನ್ನು ತೆಗೆದು ಹೀಗೆ ಮಧ್ಯೆ ಇಟ್ಕೊಳ್ಳಿ. ಆಮೇಲೆ ಹೀಗೆ ಟೈಟ್ ಮಾಡ್ಕೊಳ್ಳಿ. ಈಗ ಈ ಕಡೆದು ಇದೇ ರೀತಿಯೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ತುದಿವರಿ ಬಂದಮೇಲೆ ಈ ರೀತಿ ಲೇಸ್ ಎಲ್ಲ ಇದ್ದರೆ ದಪ್ಪ ಆಗಿಬಿಡತ್ತೆ ಈ ನಂತರ ಈ ಸರ್ಕಲ್ ಮಾಡಿದಾಗ. ಹಾಗಾಗಿ ಲೇಸನ್ನು ನೀವು ಕಟ್ ಮಾಡ್ಕೊಬಿಡಿ. ಇನ್ನು ಪಿಕೋ ಮಾಡಿದ್ದಾರೆ ಅಂದರೆ ಕೆಲವೊಂದಕ್ಕೆ ಲೇಸ್ ಇರುತ್ತೆ, ಕೆಲವೊಂದು ಪಿಕೋ ಇರುತ್ತೆ. ಆ ರೀತಿ ಪಿಕೋ ಮಾಡಿದ್ದಾರೆ ಅಂತಾದರೆ ಈ ರೀತಿ ಕಟ್ ಮಾಡಬೇಕಾದ ಅವಶ್ಯಕತೆ ಬರಲ್ಲ. ಇದು ನನ್ನ ವೇಲ್ನಲ್ಲಿ ಲೇಸ್ ಇರೋದ್ರಿಂದ ದಪ್ಪ ಆಗತ್ತೆ ಅಂತ ಕಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಉಳಿದೆರಡು ಇದೆಯಲ್ವ ಅದಕ್ಕೂ ಕೂಡ ಕಟ್ ಮಾಡ್ಕೊಬಿಡ್ತೀನಿ. ಎಂಡ್ವರೆಗೆ ನೇಯ್ದಾದ್ಮೇಲೆ 3 ಪದರನ್ನು ಕೂಡ ಒಂದ್ರ ಮೇಲೆ ಒಂದು ಬರೋ ಹಾಗೆ ಇಟ್ಕೊಂಡ್ಬಿಟ್ಟು ಸೂಜಿನ ತೆಗೆದುಕೊಂಡು ಒಂದು 6 ರಿಂದ 7 ಸ್ಟಿಚ್ಚನ್ನು ಹಾಕಿ, ಅಂದರೆ ಇಷ್ಟೋ ತನಕ ನೀವು ನೇಯ್ದಿದ್ದೀರಲ್ವ ಅದು ಇನ್ನು ಬಿಚ್ಚಲ್ಲ ಈ ರೀತಿ ಸ್ಟಿಚ್ ಹಾಕೋದ್ರಿಂದಾಗಿ. ಈ ರೀತಿ ಹೊಲಿದಾದ್ಮೇಲೆ ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಬಿಡಿ. ಪೂರ್ತಿ ನೇಯ್ದಾದ್ಮೇಲೆ ಇಲ್ಲಿ ದಾರ ಕಟ್ಟಿದ್ವಲ್ವ ಇದನ್ನು ಬಿಚ್ಚಿ ಇಲ್ಲೂ ಕೂಡ ಲೇಸ್ ಇರೋದ್ರಿಂದ ದಪ್ಪ ಆಗತ್ತೆ ಲೇಸು, ಹಾಗಾಗಿ ಅದನ್ನು ಕಟ್ ಮಾಡಿಬಿಡಿ. 3 ಪದರನ್ನು ಕೂಡ ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಟ್ಟು ಸೂಜಿ ದಾರದಿಂದ 3 ಪದರನ್ನು ಒಂದು 6 ರಿಂದ 7 ಸರ್ತಿ ಟೈಟಾಗಿ ಹೊಲಿದ್ಬಿಡಿ. ನಂತರ ಒಂದು ನಾಟ್ ಹಾಕಿಬಿಟ್ಟು ಸೂಜಿ ದಾರನ ಕಟ್ ಮಾಡಿಬಿಡಿ. ಇಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆ ಇದ್ದಲ್ಲಿ ಅದನ್ನು ಕಟ್ ಮಾಡಿ ಒಂದು ತುದಿಯನ್ನು ನಿಧಾನವಾಗಿ ಈ ರೀತಿ ಸರ್ಕಲ್ನಾಗೆ ಮಾಡಿಬಿಟ್ಟು ಸೂಜಿನ ತೆಗೆದುಕೊಳ್ಳಿ. ಇಲ್ಲೂ ಕೂಡ ದಾರಾನ ಒಂದೆಳೆ ಪೊಣಿಸ್ಬಿಟ್ಟು 2 ಎಳೆ ಮಾಡಿಟ್ಟಿದ್ದೆ. ನಿಧಾನವಾಗಿ ಅಲ್ಲಲ್ಲಲ್ಲಿ ಈಗ ನಾನು ತೋರಿಸ್ತೀನಿ, ಅದೇ ರೀತಿ ನೀವು ಹೊಲ್ಕೋತಾ ಹೋಗಿ. ಈ ವಿಡಿಯೋದಲ್ಲಿ ನಾನು ಸರ್ಕಲ್ ಶೇಪಿನ ಮ್ಯಾಟ್ ಮಾಡೋದನ್ನು ತೋರಿಸ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಓವಲ್ ಶೇಪಿನ ಮ್ಯಾಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದೇ ರೀತಿಯಲ್ಲೇ ಸ್ವಲ್ಪ ಸ್ವಲ್ಪ ಸರ್ಕಲ್ ಮಾಡ್ತಾ ಹೊಲಿತಾ ಅಲ್ಲಲ್ಲಲ್ಲಿ ಹೊಲಿತಾ ಹೋಗಿ.
ತುದಿ ಅಂದರೆ ಎಂಡ್ ಬಂದ ನಂತರ ಕರೆಕ್ಟಾಗಿ ಹೀಗೆ ಈ ರೀತಿ ಇಟ್ಬಿಟ್ಟು ಒಂದು 7ರಿಂದ 8 ಸರ್ತಿ ಟೈಟಾಗಿ ಹೊಲಿದ್ಬಿಡಿ. ನಾಟ್ ಹಾಕಿಬಿಟ್ಟು ದಾರಾನ ಕಟ್ ಮಾಡಿ. ಅತಿ ಕಡಿಮೆ ಸಮಯದಲ್ಲಿ ವೇಸ್ಟ್ ಬಟ್ಟೆನ ಉಪಯೋಗಿಸ್ಬಿಟ್ಟು ಸುಂದರವಾದ ಮ್ಯಾಟನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿ. ಅದೇ ರೀತಿ ಈ ವಿಡಿಯೋದ ಬಗ್ಗಿನ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೀವು ಕೊಡೋ ಈ ಲೈಕ್ಸು ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.